ನಮಸ್ತೆ ಸ್ನೇಹಿತರೆ, ಕಳೆದ ಬಾರಿ ಆಳ್ವಿ ಲಾಡು ಮಾಡಿದೆ, ತುಂಬ ರುಚಿಯಾಗಿತ್ತು. ನೀವು ಇನ್ನೂ ರೆಸಿಪಿನ ನೋಡಿಲ್ಲ ಅಂದರೆ ವೀಕ್ಷಿಸಿ, ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇವತ್ತು ಆಳ್ವಿ ಬೀಜದಲ್ಲಿ ತುಂಬ ರಿಚ್ ಆಗಿರುವಂತಹ ಪಾಯಸ ಮಾಡ್ತಾಯಿದ್ದೀನಿ. ಮನೇಲಿ ಎಲ್ಲರೂ ಫಿದಾಗಿದ್ದರು ಈ ಪಾಯಸಗೆ, ತುಂಬ ಚೆನ್ನಾಗಿತ್ತು. ಈ ಒಂದು ಪಾಯಸನ ಇವತ್ತು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಕೊಂಡು ಅರ್ಧ ಲೀಟ್ರು ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ, ಕಾಯಿಸಿರುವಂಥ ಹಾಲನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಅಮೂಲ್ ಗೋಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಹಾಲು ಕುದಿಯೋಕ್ಕೆ ಪ್ರಾರಂಭ ಆದಾಗ ಈ ಮೊದಲೇ ನೆನೆಸಿರುವಂತಹ ಆಳ್ವಿ ಬೀಜನ ಹಾಲು ಜೊತೆ ಕುದಿಸ್ಕೊಳ್ಬೇಕಾಗಿರುತ್ತೆ. ನಾನಿಲ್ಲಿ ಆಳ್ವಿ ಬೀಜನ 8 ಅವರು ನೆನೆಸ್ಬಿಟ್ಟು ತೊಗೊಂಡಿರೋವಂಥದ್ದು. ಸ್ಲೋ ಆಗಿ 8 ರಿಂದ 10 ನಿಮಿಷ ಸಿಮ್ಮರಲ್ಲಿ ಹಾಲು ಜೊತೆಲಿ ಇದು ಕುಕ್ ಆಗಬೇಕು. ಆಳ್ವಿ ಬೀಜ ಸಾಫ್ಟಾಗಿ ಜೊತೆಗೆ ಪಾಯಸದ ಟೆಕ್ಸ್ಚರು ತಿಕ್ಕಾಗೋವರೆಗೆ ಕುಕ್ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಳ್ಳೋಣ. ಮೊದಲಿಗೆ ಖರ್ಜೂರ 2 ಕಟ್ ಮಾಡಿರೋ ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊಟ್ಟಿರೋ 2 ಏಲಕ್ಕಿನೂ ಕೂಡ ಹಾಕಿ ತುಪ್ಪದಲ್ಲಿ ಹುರಿದಿರೋ ಬಾದಾಮಿ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಇವಾಗ ನಾನಿಲ್ಲಿ ವಿಶೇಷವಾಗಿ 1/4 ಬಟ್ಲು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ. ಇದು ಪೌಡರ್ಡ್ ಬ್ರೌನ್ ಶುಗರು. ಇದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಆಳ್ವಿ ಪಾಯಸ ರೆಡಿಯಾಗಿದೆ. ಮನೇಲಿ ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಪಾಯಸನ ಮಾಡಿ ತುಂಬ ರಿಚ್ಚಾಗಿ ಕ್ರೀಮಿಯಾಗಿ ಬರುತ್ತೆ. ಈ ಪಾಯಸ ಮಾಡಬೇಕಾದ್ರೆ ನೀವು ಫುಲ್ ಫ್ಯಾಟ್ ಮಿಲ್ಕ್ನ ಬಳಸಿ, ಆವಾಗ ಆ ಒಂದು ಕ್ರೀಮಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.